ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಿನ್ನೆ ಬ್ಲಾಗು ಕಂಟಿನ್ಯೂ ಆಗ್ತಾ ಇದೆ. ಸೊ ನಿನ್ನೆ ಇಲ್ಲಿಗೆ ನಾನು ಎಂಡ್ ಮಾಡಿದ್ದೆ ನನ್ನ ಬ್ಲಾಗ್ನ. ಸೊ ಇವತ್ತು ಹೇಳಿದ್ನಲ್ಲ ಮದುವೆ ಇದೆ ಅಂತ, ಸಂಜೆ ಅಲ್ವಾ ಹೋಗೋದು, ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಬಂದು ಸೊ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆಗಳೆಲ್ಲ ವಾಶ್ ಹಾಕಿದ್ದೆ. ಸೊ ಎಲ್ಲ ಆಗಿದ್ವು. ಕೆಲವೊಂದು ಹ್ಯಾಂಡ್ ವಾಶ್ ಮಾಡಿದ್ನಲ್ಲ ಬೆಳಗ್ಗೆನೆ, ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಉಜ್ಜಿಬಿಟ್ಟು. ಸೊ ಇವಾಗ ಎಲ್ಲ ಆಗಿತ್ತು, ಇದೆಲ್ಲ ಒಣಗಿ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ಸ್ಯಾರಿ ಎಲ್ಲ ನೋಡೋಣ ಯಾವುದು ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಮೈಂಡಲ್ಲಿದೆ ಗ್ರೀನ್ ಕಲರ್ ಸ್ಯಾರಿ ಹಾಕಬೇಕು ಅಂತ. ಯಾಕೆಂದರೆ ರಿಪೀಟ್ ಹಾಕೋದು ತುಂಬ ವರ್ಷಗಳಾದಮೇಲೆ ರಿಪೀಟ್ ಮಾಡ್ತೀನಿ ಸ್ಯಾರಿಗಳನ್ನ. ಬ್ಯಾಕ್ ಟು ಬ್ಯಾಕ್ ಅದನ್ನು ರಿಪೀಟ್ ಮಾಡಲ್ಲ ಸ್ಯಾರಿಗಳು. ಸುಜಮ್ಮ ನೋಡಿ ಮಲಗಿದ್ದಾನೆ. ಸೊ ಗ್ರೀನ್ ಕಲರ್ ಸ್ಯಾರಿ ನೋಡಿ, ಬ್ಲೌಸ್ ಹೆಂಗಾಗಿದೆ ನೋಡಿ, ಎಲ್ಲೋ ತುರುಕ್ಬಿಟ್ಟು ಹೆಂಗಾಗಿದೆ. ಬಟ್ ಈ ವರ್ಕ್ ಇರೋದು ನನಗೆ ಐರನ್ ಮಾಡ್ಲಿಕ್ಕೆ ಬರಲ್ಲ. ಸೊ ನೋಡಿ, ಇದು ಒಂಥರ ಹಳೇ ಡಿಸೈನ್ಸು ಇದೆಲ್ಲ. ಆವಾಗ ಇದೇ ಟ್ರೆಂಡ್ ಇತ್ತು. ಸೊ ನಾನೇನು ಹೈಯಾಗಿ ಖರ್ಚು ಮಾಡ್ತೀನಿ ಅಂತ ಅಲ್ಲ, ನಾನು ಕೂಡ ಏನೇ ಮಾಡಿಸ್ಬೇಕಾದ್ರೂ ಬಜೆಟ್ಲಿ ಹುಡುಕ್ತಾ ಇರ್ತೀನಿ. ಒಂದು ವರ್ಕ್ ಆಗಲಿ, ಸ್ಯಾರಿಗಳಾಗಲಿ. ಸೊ ಅದರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಅದರಲ್ಲೇ ಈ ಬೇರೆ ವೆರೈಟಿ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು, ಡಿಫ್ರೆಂಟಾಗಿ ಏನಾದರೂ ಕಡಿಮೆ ಬಜೆಟಲ್ಲಿ ಏನಾಗುತ್ತೆ ಅನ್ನೋದನ್ನು ಮೊದಲು ಆಲೋಚಿಸ್ತೀನಿ. ಸೊ ಹಂಗಂತ ಕಂಜೂಸ್ ಅಂತ ಅಂದ್ಕೋಬೇಡಿ, ಎಲ್ಲದರಲ್ಲೂ ಅಲ್ಲ. ಸೊ ಕೆಲವೊಂದರಲ್ಲಿ ಖರ್ಚು ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಸ್ಯಾರಿಗಳೆಲ್ಲ ಒಂದು ಸ್ವಲ್ಪ ಹೈಯೆಸ್ಟ್ ಬಜೆಟ್ದೇ ಜಾಸ್ತಿ ಪರ್ಚೇಸ್ ಮಾಡೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಕಡಿಮೆ ಬಜೆಟಿಂದ ಏನಾದರೂ ತೊಗೊಂಡ್ರೆ ನಮ್ಮ ಮನೆಯವ್ರು ಏನಂತಾರೆ ಅಂದರೆ, ಸೊ ನೀನು ಯಾವಾಗಲೂ ಉಡೋದು ಫಂಕ್ಷನ್ಗೆ ಅಷ್ಟೇ. ಸೊ ಕಡಿಮೆದು ಏನಕ್ಕೆ ತೊಗೋತೀಯ ನೀನು, ಉಡಲ್ಲ ಏನಿಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ನಮ್ಮ ಮನೆಯವರು ಅವ್ರೇನು ಇಷ್ಟಪಡ್ತಾರೆ ಆ ಥರ ನಾನು ತೊಗೋತೀನಿ. ಇವಾಗ ಇದೇನು ಗೊತ್ತಾ, ಐಸ್ ಟ್ಯೂಬ್ನ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಏನಂತಾರೋ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಇದು ಕಾಂಬೋ ಆಫರಲ್ಲಿ ಮೀಶೋನಲ್ಲಿ ತರಿಸಿದ್ದೆ ಸ್ನೇಹಿತರೆ. ಇದ್ರ ಲಿಂಕ್ನ ವೀಡಿಯೋನಲ್ಲೂ ಹಾಕಿದ್ದೀನಿ. ಲಾಸ್ಟ್ ವೀಡಿಯೋ ಈಗ ಹಾಕಿದ್ನಲ್ಲ ಅದು. ಸೊ ಈ ವಿಡಿಯೋನಲ್ಲೂ ನಾನು ಲಿಂಕ್ ಕೊಡ್ತೀನಿ ನಾನು ನಿಮ್ಗೆ ಬೇಕಾದರೆ. ಸೊ ಐಸ್ನ ಫೇಸ್ಗೆ ರಬ್ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ ಇದೆ. ಸೊ ಅದ್ರ ಜೊತೆಗೆ ನಮ್ಮ ಫೇಸು ಗ್ಲೋಯಿಂಗ್ ಆಗುತ್ತೆ ದಿನೇ ದಿನೇ. ಸೊ ಡೈಲಿ ನಾವು ಈ ಥರ ಸ್ಕ್ರಬ್ ಮಾಡೋದ್ರಿಂದ ಈ ಒಂದು ಪೌಚ್ ಏನಿದೆ ಇದಕ್ಕೆ ನೀವು ಬೇಕಿದ್ರೆ ಬೀಟ್ರೋಟ್ ಜ್ಯೂಸ್ ಕೂಡ ಮಾಡಿ ಹಾಕ್ಕೋಬೋದು, ಅಥವಾ ಕ್ಯಾರೆಟ್ ಜ್ಯೂಸ್ ಅಲ್ಲ, ಕುಕುಂಬರ್ ಜ್ಯೂಸ್ ಅಂದರೆ ಸೌತೆಕಾಯಿ ಜ್ಯೂಸನ್ನ ಮಾಡಿಕೊಂಡು ಐಸ್ ಚೇಂಬರಲ್ಲಿಟ್ಟು ಈ ಥರ ಟ್ಯೂಬ್ ಮಾಡಿಕೊಂಡು ಡೈಲಿ ಸ್ಕ್ರಬ್ ಮಾಡಿದ್ರೆ ನಮ್ಮ ಏನು ಡಾರ್ಕ್ ಸರ್ಕಲ್ ಇದೆ ಅದು ಕೂಡ ಹೋಗುತ್ತೆ. ಡಾರ್ಕ್ ಸರ್ಕಲ್ ಏನಿದೆ ಖಂಡಿತ ರಿಮೂವ್ ಆಗುತ್ತೆ. ಸೌತೆಕಾಯಿ ಜ್ಯೂಸನ್ನ ನಾವು ನೋಡಿದ್ದೀರಲ್ವಾ, ಪಾರ್ಲರ್ಗಳಲ್ಲೆಲ್ಲ ಕಣ್ಣು ಮೇಲೆ ಇಟ್ಟಿರ್ತಾರೆ. ಡಾರ್ಕ್ ಸರ್ಕಲ್ ತುಂಬ ಇದ್ದರೆ ರೆಮಿಡಿ ಹೇಳಿ ಶ್ವೇತಾ ಅವರೇ ಅಂತ ಕೇಳ್ತಿರ್ತೀರ. ಸೊ ಇದು ಬೆಸ್ಟ್ ರೆಮಿಡಿ. ಡೈಲಿ ನೀವು ಕಣ್ಣು ಸುತ್ತ ಇದನ್ನು ಸ್ಕ್ರಬ್ ಮಾಡಿ, ಫೇಸ್ಗೂ ಸ್ಕ್ರಬ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಬ್ರೈಟ್ ಕೂಡ ಆಗುತ್ತೆ. ಸೊ ನಾನು ಅದನ್ನು ಹಾಕಿಲ್ಲ, ಸೌತೆಕಾಯಿ ಜ್ಯೂಸ್ ಹಾಕಿಲ್ಲ. ಖಂಡಿತ ಬೇಕಂದರೆ ಕಮೆಂಟ್ ಮಾಡಿ, ಅದನ್ನು ನಾನು ಮಾಡಿ ತೋರಿಸ್ತೀನಿ. ಸೊ ಇದು ಕಾಂಬೋ ಆಫರಲ್ಲಿ ಸಿಗ್ತಾ ಇದೆ, ಇದ್ರ ಲಿಂಕ್ ಹಾಕಿರ್ತೀನಿ. ಇನ್ನೊಂದಿದೆ, ಅದ್ರದ್ದು ಲಿಂಕ್ ಹಾಕ್ತೀನಿ. ನಾನು ಫೇಸ್ ಡಿಪ್ ಮಾಡೋದನ್ನ ನಾನು ತೋರಿಸಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ತೀನಿ. 4:45 ಆಗ್ತಾ ಇದೆ. ಸೊ ಒಬ್ಬರು ಲಿಪ್ಟಿಕ್ಗಳು ತೋರಿಸಿ ನೀವು ಅಪ್ಲೈ ಮಾಡೋ ಅಂಥದ್ದು ಅಂತ ಕೇಳ್ತಿದ್ರಿ. ನಾನೆಲ್ಲ ಥರ ಲಿಪ್ಟಿಕ್ಗಳನ್ನೂ ಅಪ್ಲೈ ಮಾಡ್ತೀನಿ. ಕಾಸ್ಟ್ಲಿದು ಇದೆ, ಕಡಿಮೆದು ಇದೆ ನನ್ನ ಹತ್ರ. ಲ್ಯಾಕ್ಮಿದು ಜಾಸ್ತಿ ಯೂಸ್ ಮಾಡ್ತೀನಿ. ಲ್ಯಾಕ್ಮಿದೆಲ್ಲ ನಿಮಗೆ ಗೊತ್ತೇ ಇದೆ, 250, 300, 700, 800 ರೂಪಾಯಿವರೆಗೂ ಲಿಪ್ಸ್ಟಿಕ್ ಇದೆ ನನ್ನ ಹತ್ರ. ಸೊ ತುಂಬ ಕಾಸ್ಟ್ಲಿ ಇದೆಲ್ಲ ಏನಾದರೂ ಫಂಕ್ಷನು ಅದು ಇದು ಇದ್ದಾಗ ಹಾಕ್ಕೋತೀನಿ. ಸ್ವಲ್ಪ ಕಡಿಮೆ ಬಜೆಟ್ ಎಲ್ಲ ವೀಡಿಯೋಗೆ ಹಾಕೋದೇ ಕಡಿಮೆ ಲಿಪ್ ಬಾಮ್ ಅಷ್ಟೇ ನಾನು ಹಾಕೋದು. ಸುಮ್ಮನೆ ಏನಾದರೂ ಸಣ್ಣ ಪುಟ್ಟ ವೀಡಿಯೋಸ್ ಇತ್ತು ಅಂತಂದರೆ ಅದಕ್ಕೆಲ್ಲ ಸ್ವಲ್ಪ ಕಡಿಮೆ ಬಜೆಟ್ಗೆ ಲಿಪ್ಸ್ಟಿಕ್ಕೆಲ್ಲ ಯೂಸ್ ಮಾಡ್ತೀನಿ. ಸೊ ಈಗ ಜಸ್ಟ್ ಒಂದು ಪ್ರಾಡಕ್ಟ್ ಬಂತು ಮೀಶೋಯಿಂದ. ಸೊ ನೋಡಿ, ಇವಾಗಿನ್ನೂ ಓಪನ್ ಮಾಡಿದ್ದೀನಿ. ಇದು ಲಿಪ್ ಲೈನರು. ತುಂಬ ದಿನದಿಂದ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ. 1-2 ಇತ್ತು ಅಷ್ಟೇ ನನ್ನ ಹತ್ರ. ಟೌನ್ಗೆ ಹೋದಾಗೆಲ್ಲ ಮರ್ತು ಬರ್ತಾ ಇದೆ. ಸೊ ಇದರಲ್ಲಿ ನೋಡಿ ಕಾರ್ಟ್ಗೆ ಹಾಕಿದೆ, ಇಲ್ಲ ಬುಕ್ ಮಾಡೋಣ ಇಷ್ಟೊಂದು ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಬಂತು ನೋಡಿ, ನಿಜವಾಗ್ಲೂ ವರ್ತ್ ಅನಿಸುತ್ತೆ. 180 ರುಪೀಸೋ ಏನೋ ಇರಬೇಕು ಇದು. 3, 6, 1 ಡಜನ್ನು ಲಿಪ್ ಲೈನರ್ ಪೆನ್ಸಿಲ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಲೈ ಮಾಡಿದ್ದೀನಿ ನೋಡಿ, ಇಲ್ಲಿ ಎಲ್ಲ ಕಲರ್ಸು ಇದೆ ಆಯಿತಾ. ಬ್ರೌನಿಂದ ಹಿಡಿದು ಎಲ್ಲ ಕಲರ್ಸು ಕೂಡ ಈ ಪೆನ್ಸಿಲಲ್ಲಿದೆ. ಸೊ ತುಂಬ ವರ್ತಿದೆ.
ನಿಮಗೆ ಇದನ್ನು ನಾವು ಬ್ಯಾಂಗಲ್ ಸ್ಟೋರ್ಗಳಲ್ಲಿ ತಗೊಳಕ್ಕೆ ಹೋದಾಗ ಒಂದು ಪೆನ್ಸಿಲ್ 40 ರೂಪಾಯಿ ಹೇಳ್ತಾರೆ. 40-30 ರೂಪಾಯಿ ಒಂದು ಪೆನ್ಸಿಲು, 50 ರೂಪಾಯಿ ಒಂದು ಪೆನ್ಸಿಲು. ಬಟ್ ಇದು ತುಂಬ ಚೆನ್ನಾಗಿದೆ ನೋಡಿ. ನಾನು ಅಪ್ಲೈ ಮಾಡಿದ್ದೀನಿ. ಇದನ್ನು ಅಪ್ಲೈ ಮಾಡಿದಾಗ ಹೇಗೆ ಕಾಣಿಸ್ತದೆ, ನೀವು ಲಿಪ್ ಲೈನರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಇದು ಲಿಪ್ಸ್ಟಿಕ್ ಆಗಿಯೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದು ತುಂಬ ವರ್ತ್ ಇದೆ. ಆಮೇಲೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ಎಲ್ಲ ಕಲರ್ಸ್ ಇರೋದ್ರಿಂದ ಯಾವುದು ಬೇಕಾದರೂ ನೀವು ಅರ್ಜೆಂಟಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಬೇಕಿದ್ರೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಸೊ ಯಾರಿಗಾದರೂ ಯೂಸ್ ಆದರೆ ತೊಗೊಳ್ಳಿ ಆಯಿತಾ. ಇನ್ನೂ ಒಂದು ಲಿಪ್ಸ್ಟಿಕ್ ಬರೋದಿದೆ, ಖಂಡಿತ ಅದು ಬಂದಮೇಲೆ ತೋರಿಸ್ತೀನಿ. ಸೊ ಇಷ್ಟು 1 ಡಜನ್ ಲಿಪ್ ಲೈನರ್ ಪೆನ್ಸಿಲ್ಗಳು ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಅಪ್ಲೈ ಮಾಡಿದಾಗ ಮ್ಯಾಟ್ ಫಿನಿಶ್ ಥರ ನಿಮಗೆ ಕಾಣಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ನನಗೆ ಡಾರ್ಕ್ ಲಿಪ್ಸೇ ಇರೋದು. ಸೊ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ವರ್ತ್ ಅನ್ನಿಸ್ತು, ಹಾಗಾಗಿ ನಾನು ನಿಮಗೆ ತೋರಿಸಿದ್ದೀನಿ. ನಿನ್ನೆ ತಾನೇ ಒಂದು ಕಮೆಂಟ್ ಹಾಕಿದ್ರಿ, ಲಿಪ್ಸ್ಟಿಕ್ಗಳು ಯಾವ್ದಾದ್ರು ಹಾಕ್ತೀರಾ, ಮೇಕಪ್ ಪ್ರಾಡಕ್ಟ್ ಯಾವ್ದಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಸೊ ತೋರಿಸ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದು ಕಲರ್ ಬಾರ್ ಅವ್ರದ್ದು ಯೂಸ್ ಮಾಡ್ತೀನಿ. ಪ್ರೈಮರು ಅಥವಾ ಫೌಂಡೇಶನು ಎಲ್ಲ ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ. ಕಲರ್ ಬಾರ್ ಅವ್ರದ್ದು, ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತೀನಿ. ತುಂಬ ಏನು ಪ್ರಾಡಕ್ಟ್ಗಳಿಲ್ಲ ನನ್ನ ಹತ್ರ, ಬಟ್ ನಾನು ಯೂಸ್ ಮಾಡೋದು ಇಷ್ಟು ಪ್ರಾಡಕ್ಟ್ಗಳು ಯೂಸ್ ಮಾಡ್ತೀನಿ. ತೋರಿಸ್ತೀನಿ ಯಾವಾಗಾದರೂ. ಬಟ್ ಇದು ಬರ್ತಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಬೈ ಮಾಡಿ. ಜಸ್ಟ್ ಬಂತಿದ್ದು, ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಮನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ನನಗಂತೂ. ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಗ್ರೀನ್ ಕಲರ್ ರೇಷ್ಮೆ ಸೀರೆ ಉಟ್ಟಿದ್ದೀನಿ. 3 ವರ್ಷ ಆಯಿತು ನೋಡಿ ಈ ಸೀರೆ ಉಟ್ಟು. ಅಂದರೆ ನನ್ನ ತಮ್ಮನ ಮದುವೆಲಿಂದ ತೊಗೊಂಡಿದ್ದೆ, ಕಲ್ಲೂರಲ್ಲಿ ತೊಗೊಂಡಿದ್ದು. ಬಟ್ ಇವಾಗ ಈ ಬೀಡ್ಸ್ ವರ್ಕೆಲ್ಲ ನನಗೆ ಇಷ್ಟನೇ ಆಗೋಲ್ಲ. ಸೊ ಆದರೂ ಸೀರೆ ವೇಸ್ಟ್ ಆಗುತ್ತಲ್ವ. ಹೊಸ ಸೀರೆ ಒಂದೇ ಟೈಮ್ ಉಟ್ಟಿರೋದು. ಇದು ಸೇರಿ 2 ಟೈಮ್ ಉಡ್ತಾಯಿದ್ದೀನಿ. ಗ್ರೀನ್, ಡಾರ್ಕ್ ಗ್ರೀನ್. ಈಚೆಲ್ಲ ಒಂದು ಸಲ ತೋರಿಸ್ತೀನಿ. ಸೊ ಲಿಪ್ಟಿಕ್ ಹಚ್ಕೊಂಬರೋಣ. ಎಲ್ಲ ರೆಡಿ ಆಯಿತು. ಬಟ್ ನೋಡಿ, ನಾನು ಈ ಥರ ಫಂಕ್ಷನ್ ಅಂತ ಬಂದಾಗ ಲ್ಯಾಕ್ಮಿ ಅವ್ರದ್ದು ನಾನು ಹಾಕ್ತೀನಿ. ಸುಮಾರಷ್ಟು ಲ್ಯಾಕ್ಮಿ ಅವ್ರದ್ದು ಇದೆ. ಇದು 800 ರುಪೀಸು. ನಾನು ಶಾಪಲ್ಲಿ ತೊಗೊಂಡಿದ್ದು. ಏನಾಗಿದೆಯೋ ಓಪನೇ ಮಾಡಿಲ್ಲ, ತುಂಬ ದಿನ ಆಯಿತು. ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ಗಳಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಬ್ರೌನಿಶ್ ಜಾಸ್ತಿ ತೊಗೋತೀನಿ. ಈ ಥರ ಬ್ರೌನ್ ಇರೋದು, ಡಾರ್ಕ್ ನೋಡಿ ಇಲ್ಲೇ ಇದ್ರ ಮೇಲೆ ಇದನ್ನು ಡಾರ್ಕ್ ಬ್ರೌನ್ ಇರೋವಂಥದ್ದು, ಡಾರ್ಕ್ ಮೆರೂನ್ ಶೇಡ್ ಇರೋವಂಥದ್ದು ಜಾಸ್ತಿ ಹಾಕ್ತೀನಿ. ಡಾರ್ಕ್ ತುಂಬ ಇಷ್ಟ ಆಗುತ್ತೆ ನನಗೆ. ನನಗೊಂದು ಸ್ವಲ್ಪ ಡಾರ್ಕ್ ಲಿಪ್ಸೇ ಇರೋದ್ರಿಂದ ಸೊ ನನಗೆ ಇದು ಶೂಟ್ ಆಗುತ್ತೆ ಚೆನ್ನಾಗಿ. ಇನ್ನು ಒಂದು ಲಾಂಗರ ಹಾಕಿದ್ದೀನಿ. ಸೊ ಸುಮಾರಷ್ಟು ಜನ ಇದನ್ನು ಕೇಳ್ತಾ ಇದ್ದೀರಾ, ಮೇಡಮ್ ನೀವು ಹಾಕಿರೋವಂಥ ಲಾಂಗರ ಎಷ್ಟು ಗ್ರಾಮ್ ಇದೆ ಏನೋ ತೋರಿಸಿ, ನಾನು ಮಾಡಿಸ್ಕೋಬೇಕು ಅಂತ ಯಾರೊಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಸದ್ಯಕ್ಕೆ ಇದೊಂದೇ ಇವಾಗ ಫಂಕ್ಷನ್ಗೆ ಅಂತ ಮನೇಲಿ ಇಟ್ಕೊಂಡಿರೋ ಅಂಥದ್ದು. ಇದು ಫಂಕ್ಷನ್ ಆದಮೇಲೆ ಇದು ಲಾಕರ್ಗೆ ಹೋಗುತ್ತೆ. ಸೊ ಎಲ್ಲ ಫಂಕ್ಷನ್ ಮುಗಿದ್ವಲ್ಲ ಅಂತ ತಗೊಂಡೋಗಿ ಇಟ್ಕೊಂಡ್ಬಿಟ್ಟೆ ಲಾಕರ್ಗೆ. ಇದು ಬಂದು 40 ಗ್ರಾಮ್ ಇದೆ. ಇದು ಕೂಡ ನಾನು ವಾಸವಿನಲ್ಲಿ ಮಾಡಿಸಿದ್ದು 40 ಗ್ರಾಮ್ ಆವಾಗ. ಸೊ ಆವಾಗ ಮಾಡಿಸ್ಬೇಕಾದ್ರೆ 40 ಗ್ರಾಮ್ ಕಡಿಮೆ ಆಯ್ತಲ್ವಾ ಅಂತ ಅನ್ನಿಸ್ತಿತ್ತು. 40-45 ಗ್ರಾಮಿಗೆ ಮಾಡಿಸ್ಬೇಕಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗಿನ ರೇಟ್ ನೋಡಿದ್ರೆ 40 ಗ್ರಾಮಿಗೆ ಎಷ್ಟಾಗುತ್ತೆ ಹೇಳಿ ಅಲ್ವಾ. ಸೊ ನನ್ನ ಹತ್ರ ಇರೋದು ಲಾಂಗಾರಗಳೆಲ್ಲ 40-45 ಗ್ರಾಮು, ಕೆಲವೊಂದು 38-39 ಹಿಂಗೂ ಇದೆ. ಇದು ಬಂದು 40 ಗ್ರಾಮ್ ಇದೆ. ಇದು ವಾಸವಿನಲ್ಲಿ ಮಾಡಿಸಿದ್ದು. ಬಟ್ ಇದು ಟೊಳ್ಳಿಲ್ಲ, ಸಾಲಿಡ್ ಇದೆ ಇದು ಆಯಿತಾ. ಅವಾಗ ಮಾಡಿಸಿದ್ದು ಸಾಲಿಡ್ ಇದೆ ಇದು. ಇವಾಗ ಬರುತ್ತೆ ನೋಡಿರಿ ಲೈಟ್ ವೆಯ್ಟು, ಆ ಥರದ್ದಲ್ಲ. ಇದು ಗಟ್ಟಿ ಇದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನನಗೆ ವಾಸವಿ ಅವರು. ಸುಮಾರಷ್ಟು ವಾಸವಿಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗಲೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡೋಣ ಒಂದು ಅದನ್ನು ಕೂಡ ಸಿಂಪಲಾಗಿ ಒಂದು ಲಾಂಗಾರ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ, ಕಡಿಮೆ ಗ್ರಾಮಲ್ಲಿ. ಸೊ ಒಂದು 2 ಥರ ಬಜೆಟ್ ಇದೆ, ನೋಡೋಣ. ಅಂದರೆ 2 ಥರ ಅಂತಂದರೆ ಕಡಿಮೆ ಗ್ರಾಮಲ್ಲೇ ಒಳ್ಳೆ ಡಿಸೈನ್ನ ಹುಡುಕ್ತಾ ಇದ್ದೀನಿ. ನೋಡೋಣ ಯಾವುದು ಮಾಡಿಸೋಣ ಅಂತ. ಸೊ ನೋಡೋಣ, ಶಾಪವ್ರನ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ 2 ಬಳೆ ನಾನು ಇವತ್ತು ಹಾಕ್ಕೊಂಡಿರೋದು. ಯಾಕೋ ನನಗೆ 4 ಬಳೆ ಹಾಕೊಂಡ್ರೆ ಇಷ್ಟ ಆಗ್ತಿಲ್ಲ. 2 ಬಳೆ ಹಾಕ್ಕೋತೀನಿ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ನನಗೆ ಗ್ರೀನ್ ಅಂದರೆ ಫೇವ್ರೇಟು, ನಿಮ್ಮೆಲ್ರಿಗೂ ಗೊತ್ತಿದೆ.
ಸೊ ಈ ಥರ ರೆಡಿಯಾಗಿದ್ದೀನಿ. ಫೈನಲಿ ಫುಲ್ಲಾಗಿ ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಸಾರಿ ಅಂತೂ ಸಖತ್ತು ಚೆನ್ನಾಗಿದೆ. ಇದು ಗೋಲ್ಡ್ ಬಾರ್ಡ್ರ್ ಇರೋಂಥದ್ದು ಕಲ್ಲೂರಿನಲ್ಲಿ ಪರ್ಚೇಸ್ ಮಾಡಿದೆ. ಇದು ಕೂಡ ಒಂದು 9,500 ಏನೋ ಕೊಟ್ಟು ತೊಗೊಂಡಿದ್ದೆ ನನ್ನ ತಮ್ಮನ ಮದುವೆನಲ್ಲಿ, ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆಗೆ ರಿಸೆಪ್ಷನಿಗೆ ಹುಟ್ಟಿದ್ದು. ಇವಾಗನೇ ನಾನು ಉಡ್ತಾ ಇರೋದು. ಸೊ ಗೊತ್ತಿದೆ ಹೇರ್ ಸ್ಟೈಲ್ ಸಿಂಪಲ್ಲು. ಇನ್ನು ಮ್ಯಾಟ್ ಫಿನಿಶ್ ಇರೋ ಅಂಥ ಜುಮ್ಕಾ ಹಾಕಿದ್ದೀನಿ. ಈ ಜುಮ್ಕನೂ ಕೂಡ ತುಂಬ ಫೇವ್ರೇಟು, ಜಾಸ್ತಿ ಹಾಕೋದೇ ಇಲ್ಲ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ವಾಸವಿನಲ್ಲಿ ಮಾಡಿಸಿದ್ದು ನೋಡಿ. ಪುಟ್ಟದು ಒಂದು 7.5 ಗ್ರಾಮ್ ಇದೆ ಅಷ್ಟೇ, ಚೆನ್ನಾಗಿದೆ. ಅಲ್ಲೂ ಕೂಡ ಒಳ್ಳೊಳ್ಳೆ ಡಿಸೈನ್ ಸಿಕ್ಕತ್ತೆ. ಕೇಳಿದ್ದನ್ನು ಮಾಡಿಕೊಡ್ತಾರೆ. ಬಿಂದಿ ಒಂದು ಇಟ್ಕೊಂಡು ಮೇಕಪ್ ಫಿಕ್ಸರು ಸ್ಪ್ರೇ ಮಾಡಿಕೊಂಡ್ರೆ ನನ್ನ ಮೇಕಪ್ ರೆಡಿ ಆಗುತ್ತೆ. ಯಾಕೆ ಇಷ್ಟು ಬೇಗ ರೆಡಿ ಆದೆ ಅಂದರೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿವಸ ಆಯಿತು. ಆಮೇಲೆ ಈ ಥರ ರೆಡಿ ಆಗೋದು ತುಂಬ ರೇರು, ಮದುವೆಗಳಿಗಷ್ಟೇ. ನೋಡಿ ಡಾರ್ಕ್ ಬಿಂದಿ ಇಲ್ವೇ ಇಲ್ಲ, ಡಾರ್ಕ್ ಗ್ರೀನ್ ಬೇಕು ಆ್ಯಕ್ಚುಲಿ. ನೋಡಿ ಈ ಥರ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಬಿಂದಿಗಳು ಹಾಕೋಕ್ಕೆ ಅಂತ. ಚೆನ್ನಾಗಿದೆಯಾ? ಓಕೆ. ನೋಡಿ ನನ್ನ ಮಗ ಹೇಳ್ತಾ ಇದ್ದಾನೆ ಸುಂದರಿ ತರ ಕಾಣಿಸ್ತಾ ಇದೀನಿ ಅಂತ. ಮಮ್ಮಿ ಅದು ಹಿಂಗೆ ಫೇರ್ ಹೊಡ್ಕೊಂಡ್ರೆ ಅದು ಏರ್ ಹಾಕೊಂಡ್ರೆ ಬನ್ನಿ ಇವಾಗ ನನ್ನ ಸ್ಯಾರಿ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಅನ್ಕೋತೀನಿ. ನನ್ನ ಮಗ ಆಗ್ಲಿಂದ ಬಂದು ಮಮ್ಮಿ ಸುಂದರಿ ಥರ ಕಾಣಿಸ್ತಿದ್ದೀರಾ, ಸುಂದರಿ ಥರ ಕಾಣಿಸ್ತಿದ್ದೀರಾ. ಹ್ಞೂ ಬಂದೆ ನೋಡ್ತೀನಿ. ಚೆನ್ನಾಗಿದೆಲ್ಲ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಬೇಗ ಸ್ಯಾರಿ ಉಟ್ಟೆ ಅಂದರೆ ಹಬ್ಬ ಅಂದರೆ ಒಂದು 15 ನಿಮಿಷ ಅಷ್ಟೇ ಟೈಮ್ ತೊಗೊಂಡಿರೋದು. ಈ ಬೀಡ್ಸ್ ವರ್ಕಿಂದು ಬ್ಲೌಸ್ಗಳೇ ಇಷ್ಟ ಆಗಲ್ಲ. ಚೆ ಏನು ಮಾಡೋದು, ಆವಾಗಿನ ಕಾಲಕ್ಕೆ ಅದನ್ನು ಹೊಲಿಸಿದ್ದೆ. ಇವಾಗ ಎಲ್ಲ ಥ್ರೆಡ್ ವರ್ಕ್ ಮಾಡಿಸ್ತಾ ಇದ್ದೀನಿ. ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡೋಣ ಶ್ವೇತಾ ಅವರು ಎಷ್ಟೊತ್ತಿಗೆ ಬರ್ತಾರೆ. ನಾನೊಂದು 7 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರ ಮನೇಲಿ ಜನ ಜಾಸ್ತಿ ಸಿಕ್ಕಾಬಿಟ್ರೆ, ರಶ್ ಆಗಿಬಿಟ್ರೆ ನನಗೆ ಜಾಸ್ತಿ ಜನ ಇದ್ಬಿಟ್ರೆ ಒಂಥರ ಇರಿಟೇಷನ್ನು. ಅದಕ್ಕೋಸ್ಕರ ಬೇಗ ಹೊರಟಿದ್ದೀನಿ ನಾನು. ಸೊ ರೋಹಿತ್ ಹೊರಡಬೇಕು, ಸುಜಿತ್ಗಿನ್ನೂ ಬಟ್ಟೆ ಹಾಕಬೇಕು. ನಾನಂತೂ ಪಕ್ಕ ರೆಡಿ ಆಗಾಯಿತು. ನಾನು ರೆಡಿ ಆಗಿಬಿಟ್ರೆ ಎಲ್ಲರೂ ರೆಡಿ ಆದಂಗೆ, ಯಾಕೆಂದರೆ ನಾನೇ ಲೇಟ್ ಮಾಡೋದು. ಆವಾಗ ಹೊಲಿಸಿದ್ದು ಬ್ಲೌಸು ಒಂದು ಸ್ವಲ್ಪ ಲೂಸ್ ಇದೆ, ದಪ್ಪ ಏನಾಗಿಲ್ಲ. ಅವಾಗೂ ಅಷ್ಟೇ ಇದೆ, ಇವಾಗೂ ಇಷ್ಟೇ ಇದ್ದೀನಿ. ಸುಜಿತ್ ಕೈಕಾಲು ಮುಖ ತೊಳಸಿ ಬಟ್ಟೆ ಹಾಕ್ಬಿಟ್ರಂತೂ ರೆಡಿ. ಸೊ ಏನು ಗೊತ್ತಾ, ನಮ್ಮ ಕಲ್ಲೂರಲ್ಲಿ ರೇಷ್ಮೆ ಸೀರೆಗಳು ಅಷ್ಟು ಚೆನ್ನಾಗಿರುತ್ತೆ. ನನಗೆ ಸಖತ್ ಇಷ್ಟ ರೇಷ್ಮೆ ಸೀರೆಗಳು. ಕಲ್ಲೂರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸೀರೆ ಏನಾದ್ರು ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆಯಿತಾ, ತೋರಿಸ್ತೀನಿ ನಾನು ಡೀಟೇಲಾಗೆ. ತುಂಬ ಚೆನ್ನಾಗಿದೆ. ಎಷ್ಟು ಜನ ಇದನ್ನು ಉಟ್ಟಾಗ ಇಷ್ಟಪಟ್ಟಿದ್ರು ಅಂದರೆ ಈ ಸ್ಯಾರಿನ ಪರ್ಟಿಕ್ಯುಲರಾಗಿ. ಹೇಳಿದ್ನಲ್ಲ, ಇದು 2 ಟೈಮ್ ನಾನು ಉಡ್ತಾ ಇರೋದು. ಚೆನ್ನಾಗಿ ಕಾಣಿಸ್ತಾ ಇದೆ. ಮಮ್ಮಿ ಬನ್ನಿಯಲ್ಲಿ ನೋಡಿ ಬನ್ನಿ. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ?
ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಸಂಡೇ ಬ್ಲಾಗ್, ಬೆಳಗ್ಗೆಯಿಂದ ಬ್ಲಾಗ್ ತೊಗೊಳಕ್ಕಾಗಿಲ್ಲ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸಂಡೇ ಕಿಚನಿಂದ ನನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಚಿಕನ್ ಮಾಡ್ತಾ ಇದ್ದೀನಿ. ಇವತ್ತು ಸಾಂಬಾರು ಆಲ್ರೆಡಿ ಬೆಳಗ್ಗೆನೇ ರೆಡಿ ಆಯಿತು. ಇವತ್ತು ಯಾಕೋ ಲೇಜಿ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾಕೋ ಬೆಳಗ್ಗೆಯಿಂದ ಮೂಡೇ ಇಲ್ಲ ಕೆಲಸ ಮಾಡೋಕ್ಕೆ, ವರ್ಕೌಟ್ ಮಾಡೋಕ್ಕೆ, ಏನೂ ಮೂಡಿಲ್ಲ. ರಾತ್ರಿ ಮದುವೆಗೆ ಹೋಗಿದ್ವಿ. ಬ್ಲಾಗೆಲ್ಲ ಹಾಕ್ತೀನಿ ನೋಡ್ಕೊಂಬನ್ನಿ. ಮದುವೆಗೆ ಹೋಗಿದ್ವಿ. ಮದುವೆ ಮುಗಿಸ್ಕೊಂಡು 9 ಗಂಟೆ ಆಯಿತು. ಸೊ ನಾನು ಹೆಂಗೆ ಅಂದರೆ ಮದುವೆ ಬೇಗ ಹೋಗ್ಬಿಡ್ತೀನಿ. ಯಾವ್ದಾದ್ರು ಮದುವೆ ಆಗಲಿ ಬೇಗ ಹೋಗ್ತೀನಿ. ಯಾಕೆಂದರೆ ಬೇಗ ಹೋದರೆ ಬೇಗ ಬರ್ಬೋದು. ಬೇಗ ಹೆಣ್ಣು ಗಂಡು ನಿಲ್ಲಿಸಿದ ತಕ್ಷಣ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಬೇಗ ಹೋಗ್ತೀನಿ. ಎಲ್ಲ ಮದುವೆಗಳಿಗೂ ಅಷ್ಟೇ ಪಕ್ಕ ಟೈಮಿಗೆ ರೆಡಿ ಇರ್ತೀನಿ. ಯಾರು ಹೇಳಿದ್ರು ಗೊಜ್ಜು ಊರಿಗೆ ಹೋಗಿ ನಮ್ಮ ಸೂಜಿತ್ತಂದು ಬಾಟ್ಲೆ ಜಾಸ್ತಿ ಆಗ್ಬಿಟ್ಟಿದೆ, ತಲೆ ಕೆಟ್ಟು ಕೊಬ್ಬರಾಗಿದೆ. ಇವನು ಅಜ್ಜಿ ಊರಿಗೆ ಹೋಗ್ತಾನಂತೆ, ಅದಕ್ಕೆ ಇವಾಗ ಬಿಟ್ಟು ಬರ್ತೀವಿ. ನಮ್ಮ ರೋಹಿತನ ಕಳಿಸ್ತೀವಿ ಬಿಟ್ಟು ಬರಲಿ ಅಂತ. ಅವಾಗಲೂ ಕನಸಲ್ಲೂ ಅಜ್ಜಿವರು, ಮನಸಲ್ಲೂ ಅಜ್ಜಿವರು, ಅಜ್ಜಿವರು ಅಂತಾರೆ. ಮೂತಿ ನೋಡಪ್ಪ, ನಿನ್ನ ಮೂತಿನ ಐಸ್ ಕ್ರೀಮ್ ತಿಂದು ಯಾವಾಗಲೂ ಅಜ್ಜಿವರು ನೋಡಿ ಕಿರ್ಚೋದು ನೋಡಿ. ಭಗವಂತ ಏನು ಕಿರ್ಚ್ತಾನೆ ಗೊತ್ತಾ. ಯಾವಾಗಲೂ ನಮ್ಮನೆಯವ್ರಿಗೆ ಅವ್ನು ಕಿರ್ಚೋದು ನೋಡಿ ಪೇಷನ್ಸೇ ಹೊಟ್ಟೋಗ್ಬಿಟ್ಟಿದೆ. ಕೈ ಸಿಗುತ್ತೆ ಅದ್ರಲ್ಲಿ ಹಿಂಗೆ ಎಸ್ತಿರ್ತಾರೆ ಅವ್ರಿಗೆ. ಪೇಷನ್ಸೇ ಹೊಟ್ಟೋಗ್ಬಿಟ್ಟಿದೆ ಅವ್ರಿಗೆ. ಯಾಕಮ್ಮ ಸುಮ್ಮನೆ ಕಿರ್ಚಾಡೋದು? ನೋಡಾಗಲ್ಲ ಪಕ್ಕದ ಮನೇಲಿ ಮಕ್ಳವ್ರು ಏನಾರು ಗಲಾಟೆ ಬರ್ತೈತೆ ನೋಡೋದು. ನಮ್ಮ ಅಪ್ಪ ಇದ್ದು 10 ಜನ ಇರೋಷ್ಟು ಸೌಂಡ್ ಮಾಡ್ತೀವಿ. ನೋಡಲಿ ಬ್ಲಾಗಲ್ಲೆಲ್ಲ ರಾತ್ರಿ ಮದುವೆಯಲ್ಲಿ ಆಂಟಿ ಒಬ್ರು ಸಿಕ್ಕಿ ಏನು ಹೇಳಿದ್ರೇನು, ಅಬ್ಬಾ ಏನು ತೀಟೆ ಆಡ್ತಾನೆ ಇವನು ಅಂತ ಅಂದ್ರು ತಾನೇ. ನೆನ್ನೆ ಮದುವೆಗೆ ಹೋದಾಗ ಹೇಳ್ತೀನಿ ಆಮೇಲೆ. ಒಂದು ಗ್ರೀನ್ ಸ್ಯಾರಿ ಹಾಕಿದೆ, ತುಂಬ ಚೆನ್ನಾಗಿತ್ತು ಸ್ಯಾರಿ. 3 ವರ್ಷ, ಹೆಚ್ಚು ಕಮ್ಮಿ 3 ವರ್ಷ ಆಗಿರ್ಬೋದು ನಾನು ಅದನ್ನು ಹಾಕಿ. ಇದು ಸೆಕೆಂಡ್ ಟೈಮ್ ಹಾಕಿದ್ದು. ಎಷ್ಟು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನನ್ನ ಫ್ರೆಂಡ್ಸ್ಗಳಂದರೆ ತುಂಬ ಖುಷಿ ಆಗುತ್ತೆ. ಫೋನ್ ಮಾಡಿ ವಿಚಾರಿಸಿ ಹೇಳ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಾರಿ ಶ್ವೇತಾ, ನಿಂಗದು ಎಸ್ಪೆಷಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿರ್ತಾರೆ. ಇತ್ತೀಚೆಗೆ ಈ ರಜಾ ಬಂದಾಗಿಂದು ನೀವು ಕೆಲವರು ಕಮೆಂಟ್ ಮಾಡ್ತಾನೇ ಇದ್ದೀರಾ, ಶ್ವೇತಾ ಎಕ್ಸಸೈಸ್ ಸಮೇತ ಬ್ಲಾಗ್ಸ್ ಹಾಕಿ ಅಂತ. ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಖಂಡಿತ ನಾನು ಹಾಕ್ತೀನಿ. ಸುಜಿತ್ ಸ್ಕೂಲ್ ಬಂದರೆ ಪಕ್ಕ ನನಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ಅನಿಸುತ್ತೆ. ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟಿದೆ. ಒಂದು ದಿವಸ ಮಾಡ್ತೀನಿ, ಒಂದು ದಿವಸ ಮಾಡಲ್ಲ, ಈ ಥರ ಹಾಕೋಗ್ಬಿಟ್ಟಿದೆ ನನ್ನ ಮೈಂಡ್ ಕೂಡ. ಏಕೆಂದರೆ ಮಧ್ಯದಲ್ಲಿ ವ್ರತಗಳು, ಪೂಜೆಗಳು ಇದನ್ನೆಲ್ಲ ಮಾಡ್ತಾ ಇರ್ತೀನಲ್ವಾ. ಸೊ ಪೂಜೆ ಲೇಟ್ ಆಗಿಬಿಡುತ್ತೆ ಅನ್ನೋ ಇಂಟೆನ್ಷನ್ ಒಂದು ಕಡೆ, ಪೂಜೆ ಮಾಡಲ ಎಕ್ಸಸೈಸ್ ಮಾಡಲ ಅಂತ ಒಂದು ಕಡೆ ಯೋಚನೆ ಮಾಡ್ತಿರ್ತೀನಿ. ನೋಡಿ ಗುರುವಾರ ಎಕ್ಸಸೈಸ್ ಮಾಡಿದೆ, ರಾಯರ ಮಠಕ್ಕೆ ಹೋಗೋಕ್ಕಾಗಲ್ಲ. ಹೀಗೆ ಟೈಮ್ ಸಾಕಾಗೋದಿಲ್ಲ ನನಗೆ. ಏನಮ್ಮ ಏನಮ್ಮ ಮಕ್ಕಳೇ ಕಂಡಿಲ್ಲ ಅವರು ರೋಹಿತ್ ಏನಾರು ಕೊಡಲಿಲ್ಲ ಅಂದರೆ ಒಂದು ನನ್ನ ಹೇಳ್ಕೊಂಡು ಹೋಗ್ತಾನೆ. ಅವನ ಅಣ್ಣ ಕೊಡ್ತಿಲ್ಲ, ಬನ್ನಿ ಮಮ್ಮಿ ಕೊಡಿಸಿ ಅಂತ. ಆಮೇಲೆ ಮೊಬೈಲಲ್ಲಿ ದಿನಕ್ಕೊಂಥರ ಆಟ ಸಾಮಾನು ನೋಡ್ಕೊಳ್ಳೋದು. ನನಗೆ ಅದು ಬೇಕೇ ಬೇಕು ಕೊಡಿಸಿ ಅಂತ ಆಟ ಹಿಡಿಯೋದು. ಅವು ಸಿಕ್ಕದಿದ್ದವೆಲ್ಲ ನಾವು ಎಲ್ಲಿಂದ ತರೋಣ ಹೇಳಪ್ಪ. ಅದಕ್ಕೆ ಮಧ್ಯಾಹ್ನದೊತ್ತು ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀವಿ, ಕಾಟ ತಡೆಯೋಕ್ಕಾಗ್ತಾನೆ ಇರ್ತಿದ್ವಿ. ಮದುವೆಗೆ ಮಾಡ್ಕೊಂಡಿದ್ದು ಸಿಂಪಲ್ ಮೇಕಪ್ ಯಾವಾಗಲೂ ಅಷ್ಟೇ ಮಾಡೋದು. ಬಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ, ಎಷ್ಟು ಜನ ಫ್ರೆಂಡ್ಸ್ ವ್ಯಾಟ್ಸಪ್ಪಲ್ಲಿ ಹಾಕಿದ ತಕ್ಷಣ ಸ್ಯಾರಿ ಎಲ್ಲಿ ತೊಗೊಂಡ್ರಿ, ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಶ್ವೇತಾ ಅಂತ ಎಷ್ಟು ಜನ ಮೆಸೇಜ್ ಹಾಕಿದ್ರಿ ಫ್ರೆಂಡ್ಸ್ಗಳು. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಾನು ಏನೇ ಹಾಕಿದ್ರೂ ಕೂಡ ಅಷ್ಟೇ ನೀವು ಇಷ್ಟಪಡ್ತೀರಾ, ತುಂಬ ಖುಷಿ ಪಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೂಡ. ಸೊ ನೋಡಿ ಇವಾಗ ಇದ್ರ ಲಿಂಕ್ನೂ ಕೂಡ ಹಾಕಿರ್ತೀನಿ.
ಇದಕ್ಕೆ ಐಸ್ ಚೇಂಬರಲ್ಲೇ ಇದನ್ನು ಇಟ್ಟು ಟ್ಯೂಬ್ಗಳು ಮಾಡಿರೋದು. ಇದಕ್ಕೆ ನೀವು ಉಪಯೋಗಿಸ್ತೀವಿ ಅಂದರೆ ಒಂದು 5 ನಿಮಿಷ ನೀರು ಹಾಕಿ ಇಟ್ಬಿಡಿ ಆಯಿತಾ. ಆ ಟ್ಯೂಬ್ಗಳೆಲ್ಲ ಮೇಲೆ ನೋಡಿ ಕಾಣಿಸ್ತಾ ಇದೆಯಲ್ವ, ಅದು ಮೇಲೆ ಬರಬೇಕು. ಸೊ ನಾನು ಚೆಲ್ಲೋಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಟ್ಟು ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಬೆಸ್ಟ್ ಅನಿಸುತ್ತೆ ಕೈಯಲ್ಲಿ ಇಟ್ಕೊಳ್ಳೋಕ್ಕಿಂತ. ನೋಡಿ ಈ ಥರ ಡಿಪ್ ಮಾಡಿ ಡೈಲಿ ಒಂದು ಸಲ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗುತ್ತೆ. ಸೊ ನಂಗೆ ಗೊತ್ತಿಲ್ಲ ಇದುವರೆಗೂ. ನನ್ನ ವೀಡಿಯೋನಲ್ಲಿ ಎಲ್ಲರೂ ಹೇಳ್ತಾರೆ ಡಲ್ ಕಾಣಿಸ್ತೀರಾ ಅಂತ. ಆ್ಯಕ್ಚುಲಿ ರಿಯಲಾಗಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಇದ್ದೀರಾ ಅಂತ ಅಂತಾರೆ. ಹೌದು, ನನಗೂ ಅನಿಸುತ್ತೆ. ಯಾಕೆ ಅಂತ ಕ್ಯಾಮ್ರಾ ಎಫೆಕ್ಟ್ ಇರ್ಬೋದೇನೋ ಅನಿಸುತ್ತೆ. ಸೊ ಇದು ಕಂಟಿನ್ಯೂಸ್ ಬ್ಲಾಗ್ನ ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಬೇಕಿದ್ದರೆ ಬೈ ಮಾಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ. ಒಂದು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ, ಮತ್ತೆ ಸಿಗುವ.